ನಮಗೇನು 5 ಗ್ಯಾರಂಟಿಗಳು ಬರಾಕತ್ತವ್ರೆ ನಾವು ತೊಗೊಳಕತ್ತೀವಿ. ಅದು ನಮ್ಗೆ ವಿಶ್ವಾಸ ಐತೆ. ಅದ್ರ ಸಂಬಂಧ ನಾವು ಕಾಂಗ್ರೆಸ್ ಮಾಡ್ತೀವಿ. ನಮ್ಮ ಕಾಂಗ್ರೆಸ್ ನಾವು ಮೊದಲಿಂದ ಕಾಂಗ್ರೆಸ್ ಅದೇ ನಾವು ಅದು ಎಲ್ಲ ಗ್ಯಾರಂಟಿಗಳು ಬರ್ತಾ ಇದಾವೆ. ಅದಕ್ಕೆ ನಾವು ಮೇಟಿ ಮಗನ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಗೆಲ್ಸೋರು ಅಂದ್ರೆ 5 ಗ್ಯಾರಂಟಿ ಕೊಟ್ಟಾನ ಸರ್ ಸಿದ್ದರಾಮಯ್ಯ 5 ಗ್ಯಾರಂಟಿ ಕೊಟ್ಟಾರ. ಅವು ನಮ್ಮ ಕರೆಂಟ್ ಫ್ರೀ ಗೃಹಲಕ್ಷ್ಮಿ ಬರಾಕತ್ತೇವ್ರಿ. ನಮಗೆಲ್ಲ ಚಲೋದಾಗೈತಿ. ಕಾಂಗ್ರೆಸ್ ಈಗ 3 ವರ್ಷದಿಂದ ಚಲೋ ಅನುದಾನ ಕೊಟ್ಟಾರ. ಎಲ್ಲರಿಗೆ ಸಮಾಜದವ್ರಿಗೆಲ್ಲ ಅನುದಾನ ಕೊಟ್ಟಾರ ಮೇಟಿ ಸಾಹೇಬ್ರು. ಅದ ಅನುಕಂಪ ಮ್ಯಾಗ ಕಾಂಗ್ರೆಸ್ ಬರ್ತದೆ. ಕಾಂಗ್ರೆಸ್ಸಿಗೆ ಓಟ್ ಹಾಕ್ಬೇಕಂದ್ರೆ ಮೊದಲು ಕಾಂಗ್ರೆಸ್ ಮಾಡ್ಕೊಂಡು ಬಂದು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತೀವಿ. ಏನು ಮತ್ತು ಹೆಣ್ಮಕ್ಳಿಗೆ ಯಾವ್ದು ಅಲ್ಲಿ ಅನುಕೂಲ ಆಗುತ್ತೆ. ಮನ್ಯಾಗ ಒಂದು ತೊಂದರೆ ಇರ್ತಾವೆ. ಏನು ಕೇಳ ಅನುಕೂಲ ಆಗುತ್ತೋ ಒಂದು ಅಭಿಪ್ರಾಯ. ನಮ್ಮ ಊರಿಗೆ ಎಲ್ಲ ದೇವಸ್ಥಾನಕ್ಕೆ ಗ್ರಾಂಟ್ ಹಾಕ್ಯಾನ್ರಿ. ಎಲ್ಲ ಸವಲತ್ತು ಮಾಡ್ಯಾನ್ರಿ. ಎಲ್ಲ ಮಾಡ್ಯಾನ್ರಿ. ಹಂಗಾಗಿ ಅವ್ರಿಗೆ ಓಟ್ ಹಾಕ್ತೀರಿ ಎಲ್ಲರಿಗೆ ಹಾಕೋದು ಅದಕ್ಕೆ ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. 9ನೇ ತಾರೀಕು ಬಾಗಲಕೋಟೆನಾಗ ಬೈ ಎಲೆಕ್ಷನ್ ಬರಕತ್ತೈತಿ. ಹೌದ್ರಿ. ಯಾರು ಗೆಲ್ತಾರೆ, ಯಾರು ಗೆಲ್ಬೇಕು ನಿಮ್ಗೆ? ನಮಗೆ ಮೇಟಿಯವ್ರು ಗೆಲ್ತಾರೆ. ಮೇಟಿಯವ್ರು ಗೆಲ್ತಾರ್ರಿ. ಅವ್ರು ಯಾಕೆ ಗೆಲ್ಬೇಕು ಅನಿಸ್ತದೆ ನಮ್ಗೆ? ಅವ್ರ ಮಲ್ಲಿಲಿಂದ ಕಾಂಗ್ರೆಸ್ನಾಗ ಅದಾರೆ, ನಾವು ಮಲ್ಲಕ್ಲಿಂದ ನಾವು ಕಾಂಗ್ರೆಸ್ ಅದಾರೆ. ಅವ್ರು ಗೆಲ್ಸಿದ್ರೆ ನಿಮ್ಗೆ ಏನೆಲ್ಲ ಉಪಯೋಗ ಆಗ್ಬೋದು ಅಂತ ಅನ್ಸುತ್ತೆ ನಮ್ಗೆ. ನಮಗೇನು 5 ಗ್ಯಾರಂಟಿಗಳು ಬರಾಕತ್ತವ್ರೆ ನಾವು ತೊಗೊಳಕತ್ತೀವಿ. ಅದು ನಮ್ಗೆ ವಿಶ್ವಾಸ ಐತ್ರಿ. ಅದ್ರ ಸಂಬಂಧ ನಾವು ಕಾಂಗ್ರೆಸ್ ಮಾಡ್ತೀವಿ. ಉಪಯೋಗ ಆಗ್ತಾ ಇದೆ ನಿಮ್ ಗ್ಯಾರಂಟಿ? ಗ್ಯಾರಂಟಿ ಒಳ್ಳೆ ಉಪಯೋಗ ಪಡ್ಕೊಂಡು ತೊಗೊಳಕತ್ತೀವಿ. ಈಗ ಮೇಟಿ ಸಾಹೇಬ್ರು ಒಳ್ಳೆ ಕೆಲಸ ಮಾಡ್ಯಾರ. ಒಳ್ಳೆ ಕೆಲಸ ಮಾಡ್ಯಾರ. ಜನರ ಜೊತೆ ಒಡನಾಟ ಹೆಂಗಿತ್ತು ಅವ್ರದ್ದು? ಚಲೋ ಐತ್ರಿ. ಚಲೋ ಐತ್ರಿ. ಈಗ ಅವ್ರ ಮಗರ್ದು ಅವ್ರ ಮಗನು ಅವ್ರ ತಂದೆ ಇದ್ದಂಗೆ ಅದಾರೆ. ಅವರು ಹಂಗ ಮಾಡ್ತಾರೆ. ನಿಮ್ ಜೊತೆಗೆಲ್ಲ ಹೆಂಗಿದ್ದಾರೆ? ಚೆನ್ನಾಗಿ ಮಾತಾಡ್ತಾರೆ. ಚಲೋ ಅದಾರೆ. ನಾವು ನಿನ್ನೆ ಮಾತಾಡಿದ್ವಿ. ಎಲ್ಲಿ ಮಾತಾಡಿದ್ರಿ? ಯಾವ ಟಿವಿ ಇದೆ? ನ್ಯೂಸ್ ಹಂಟ್ ಕರ್ನಾಟಕ. ಎಲೆಕ್ಷನ್ ಯಾರು ಗೆಲ್ತಾರ್ರಿ ಈ ಸರಿ ನಮ್ಗೆ ಮೇಟಿ ಮಗನ ಗೆಲ್ಬೇಕು. ಉಮೇಶ್ ಮೇಟಿ. ಯಾಕೆ ಅವರೇ ಗೆಲ್ಬೇಕು ಅನ್ಸುತ್ತೆ? ನಮ್ಮ ಕಾಂಗ್ರೆಸ್ ನಾವು ಮೊದಲಿಂದ ಕಾಂಗ್ರೆಸ್ ಅದೇ ನಾವು ಅದು ಎಲ್ಲ ಗ್ಯಾರಂಟಿಗಳು ಬರ್ತಾ ಇದಾವೆ. ಅದಕ್ಕೆ ನಾವು ಮೇಟಿ ಮಗನ ಬರ್ಬೇಕು. ಅವ್ರಿಗೆ ಓಟ್ ಹಾಕ್ತೀರಿ? ಸಿದ್ದರಾಮಯ್ಯ ನಮಗೆ ಮುಖ್ಯಮಂತ್ರಿ ಇರ್ಬೇಕಂತ ನಮ್ಗೆ ಆಸೆ. ಸಿದ್ದರಾಮಯ್ಯ ಇರ್ಬೇಕು. ಹಾಗಾಗಿ ನಾವು ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಗೆಲ್ಸೋರು ನಾವು. ಹಿಂಗ್ ಹೊಸದಾಗಿ ಎಲೆಕ್ಷನ್ ನಿಂತಾರೆ ಮೇಟಿ ಸಾಹೇಬ್ರ ಮಗ ಉಮೇಶ್ ಮೇಟಿ ಅವರು ಬರ್ಬೇಕಂತ ನಮ್ಗೆ ಆಸೆ ಐತಿ. ಹೆಂಗೆ ಮನುಷ್ಯ ಚಲೋ ಮನುಷ್ಯರು. ಅದಕ್ಕೆ ನಿಮ್ ಕೆಲಸಗಳೆಲ್ಲ ಮಾಡ್ಕೊಡ್ತಾರೆ. ಯಜಮಾನ್ರೆ ನಿಮ್ಗೇನ್ ಅನ್ಸ್ತದ್ರಿ? ಯಾರು ಗೆಲ್ಬೇಕು, ಯಾರು ಗೆಲ್ತಾರೆ? ಸರ್ ಮೇಟಿ ಮಗ ಉಮೇಶ್ ಅವ್ರು ಗೆಲ್ಬೇಕು. ಯಾಕೆ ಗೆಲ್ಬೇಕು ಅಂದ್ರೆ 5 ಗ್ಯಾರಂಟಿ ಕೊಟ್ಟಾನ ಸರ್ ಸಿದ್ದರಾಮಯ್ಯ 5 ಗ್ಯಾರಂಟಿ ಕೊಟ್ಟಾರ. ಅವು ನಮ್ಮ ಕರೆಂಟ್ ಫ್ರೀ ಗೃಹಲಕ್ಷ್ಮಿ ಬರಾಕತ್ತೇವ್ರಿ. ನಮಗೆಲ್ಲ ಚಲೋದಾಗೈತಿ. ಸರ್ ನಿಮ್ಮ ಊರ್ನಾಗ ಹೆಣ್ಮಕ್ಳೆಲ್ಲ ಏನಂತಾರ್ರಿ? ಗ್ಯಾರಂಟಿ ಎಲ್ಲ ಹೆಣ್ಮಕ್ಳು ಎಲ್ಲ ಊರ್ನಾಗ ಗ್ಯಾರಂಟಿ ಬರಾಕತ್ತೇವ್. ನಾವು ಸಿದ್ದರಾಮಯ್ಯ ಹಾಕ್ತೀವಿ ಅಂತ ಅನ್ನಕತ್ತಾರ. ಸಿದ್ದರಾಮಯ್ಯ ಅವ್ರಿಗೆ ಕಾಂಗ್ರೆಸ್ ಪಕ್ಷ. ಮೇಟಿ ಸಾಹೇಬ್ರು ಒಳ್ಳೆ ಕೆಲಸ. ಒಳ್ಳೆ ಉಮೇಶ್ ಮೇಟಿ ಚಲೋ ಅದಾರ. ಅವ್ರ ಅಪ್ಪನಿಗೆ ವಿಚಾರ ಅದನ್ರಿ. ಅವ್ರ ಅಪ್ಪರ ಏನೇನು ಕೆಲಸ ಮಾಡ್ರಿ ನಿಮ್ಮ ಊರಿಗೆ? ನಮ್ಮ ಊರಿಗೆ ಎಲ್ಲ ದೇವಸ್ಥಾನಕ್ಕೆ ಗ್ರಾಂಟ್ ಹಾಕ್ಯಾನ್ರಿ. ಎಲ್ಲ ಸವಲತ್ತು ಮಾಡ್ಯಾನ್ರಿ. ಎಲ್ಲ ಮಾಡ್ಯಾನ್ರಿ. ಎಲ್ಲ ಹಾಕ್ಯಾನ್ರಿ ಗ್ರಾಂಟ್. ಅವ್ರ ಮಗ ಹೆಂಗೆ? ಅವ್ನ ಮಗನ ಚಲೋ ಅನ್ರಿ. ಅವ್ರ ಅಪ್ಪನಿಗೆ ವಿಚಾರ ಅದನ ಅವನು. ನೀವು ಕಷ್ಟ ಅಂತ ಹೋದ್ರೆ ಹೆಂಗ್ ಮಾತಾಡ್ತಾರ್ರಿ? ಬರ್ರಪ್ಪ ಚಾ ಕೊಡ್ರಿ, ಮಜ್ಜಿಗೆ ಕೊಡ್ರಿ ಅಂತ ಬಂದ್ರೆ ಕಿಮ್ಮತ್ ಕೊಡ್ತಾರೆ. ಹಂಗಾಗಿ ಅವ್ರಿಗೆ ಊಟ ಅವ್ರಿಗೆ ಊಟ. ಯಜಮಾನ್ರೆ ಹೇಳ್ರಿ, ಯಾರು ಗೆಲ್ತಾರ್ರಿ ಸರಿ ಬಾಗಲಕೋಟೆ? ಕಾಂಗ್ರೆಸ್ ಗೆಲ್ತೈತ್ರಿ. ಕಾಂಗ್ರೆಸ್ ಗೆಲ್ಬೇಕ್ರಿ. ಕಾಂಗ್ರೆಸ್ ಈಗ 3 ವರ್ಷದಿಂದ ಚಲೋ ಅನುದಾನ ಕೊಟ್ಟಾರ. ಎಲ್ಲರಿಗೆ ಸಮಾಜದವ್ರಿಗೆಲ್ಲ ಅನುದಾನ ಕೊಟ್ಟಾರ ಮೇಟಿ ಸಾಹೇಬ್ರು. ಅದ ಅನುಕಂಪ ಮ್ಯಾಗ ಕಾಂಗ್ರೆಸ್ ಬರ್ತೈತಿ. ಅಂದ್ರೆ ಒಳ್ಳೆ ಕೆಲಸಗಳು ಆಗ್ತಾರೆ. ನಿಮ್ಮೂರ್ಗಾಗ್ಯಾವ್ರಿ? ಆಗ್ಯಾವ್ರಿ. ಎಲ್ಲ ಸಮಾಜಕ್ಕೆ ಅನುದಾನ ಕೊಟ್ಟಾರ. ಸಮಾಜ ಮಂದಿರ ಕಟ್ಟಕ್ಕೆ ಅನುದಾನ ಕೊಟ್ಟಾರ. ಅವರೇ ಬರ್ತಾರೆ. ಮೇಟಿಯವ್ರ ಬರ್ತಾರ. ಕಾಂಗ್ರೆಸ್ ಪಕ್ಷನೇ ಇರ್ಬೇಕು. ಕಾಂಗ್ರೆಸ್ ಪಕ್ಷನ ಬರ್ತದೆ. ಈಗ ಅವ್ರ ಮಗ ನಿಂತಾರ್ರಿ ಎಲೆಕ್ಷನ್ಗೆ ಮೊದಲನೇ ಬಾರಿ ಹೊಸಬ್ರು. ಹೌದು. ಏನ್ ಹೇಳಕ್ ಇಷ್ಟಪಡ್ತೀರಿ? ಭಾಳ ಮುಗ್ದ್ರಿ ಅವರು. ಅವ್ರ ಅನುಕಂಪ ಮ್ಯಾಗ ಅವ್ರೇ ಬರ್ತಾರೆ. ಒಳ್ಳೆ ಕೆಲಸ ಮಾಡ್ತಾರ. ಹುಡುಗರು ವಯಸ್ಸಿನಾಗ ಮಾಡ್ತಾನೆ. ಸರಿ. ಈಗ 9ನೇ ತಾರೀಕು ಬೈ ಎಲೆಕ್ಷನ್ ಬರ್ತೈತ್ರಿ. ಯಾರು ಗೆಲ್ತಾರ್ರಿ ಈ ಸರಿ ಎಲೆಕ್ಷನ್ನಾಗ? ಈಗ ಲೆಕ್ಕಕ್ಕೆ ನೋಡ್ರಿ ಹವಾಮಾನ ಪ್ರಕಾರ ಅವರು ಗ್ಯಾರಂಟಿ ಬಗ್ಗೆ ಮಾಡೋದು ನೋಡಿರಂದ್ರೆ ಕಾಂಗ್ರೆಸ್ ಬರ್ಬೋದು ಅಂತ ನಮ್ಮ ಅಭಿಪ್ರಾಯ. ನಿಮ್ಮ ಓಟ್ ಯಾರಿಗೆ? ನಾವು ಕಾಂಗ್ರೆಸ್ ಮಾಡ್ಬೇಕಂತ. ನೀವು ಕಾಂಗ್ರೆಸ್ ಮಾಡ್ಬೇಕಂತ ನಿರ್ಧಾರ ಮಾಡಿದ್ರಿ. ಯಾಕ್ರಿ ಕಾಂಗ್ರೆಸ್ಸಿಗೆ ಓಟ್ ಹಾಕ್ಬೇಕು ಅಂತ ಯಾಕೆ ಅನಿಸ್ತದೆ ನಿಮ್ಗೆ? ಏನೋ ಅಲ್ಲಿ ಸಹಾಯ ಗ್ಯಾರಂಟಿ ಮಾಡ್ಯಾರಲ್ಲ, ಹಿಂಗಾಗಿ ಅನುಕೂಲ ಐತೆ ಅನ್ನೋದು ಒಂದು. ಭಾಳ ಉಪಯೋಗ ಆಗ್ತೈತ್ರಿ ನಿಮ್ಮ ಗ್ಯಾರಂಟಿ? ಆಗೈತಿ. ಏನೇನು ಉಪಯೋಗ ಆಗತ್ತೆ ರೀ? ಏನು ಮತ್ತು ಹೆಣ್ಮಕ್ಳಿಗೆ ಯಾವ್ದು ಅಲ್ಲಿ ಅನುಕೂಲ ಆಗುತ್ತೆ. ಮನ್ಯಾಗ ಒಂದು ತೊಂದರೆ ಇರ್ತಾವೆ. ಏನು ಕೇಳ ಅನುಕೂಲ ಆಗುತ್ತೋ ಒಂದು ಅಭಿಪ್ರಾಯ. ಮೇಟಿ ಸಾಹೇಬ್ರು ಹೆಂಗಿದ್ರಿ ನಿಮ್ಮ ಊರಿಗೆ? ಒಳ್ಳೆ ಕೆಲಸ ಮಾಡ್ಯಾರ.
ಕೆಲಸ ಮಾಡ್ಯಾರ. ಹೀಗಾಗಿ ಬರ್ಬೋದು ಅಂತ ನಮಗೆ ಗ್ಯಾರಂಟಿ ಐತಿ. ಈಗ ಅವ್ರ ಮಗರು ನಿಂತಾರ, ಅವ್ರ ಮಗರು ಹೆಂಗೆ? ಅವರು ಸ್ವಲ್ಪ ಈಗ ಹೊಸ್ದಾಗ್ಯ ಜನರಿಗೆ ಸ್ವಲ್ಪ ಗೊತ್ತಿರಂಗಿಲ್ಲ. ಕೆಲಸ ಮಾಡಿದ್ರೆ ಮುಂದೆ ಅವ್ರದ್ದು ಉಳಿತೈತೆ, ಅದಕ್ಕೆ ಉಳಿಯಲ್ಲ ನಮ್ಮ ಅಭಿಪ್ರಾಯ. ಬಿಜೆಪಿ ಬರಂಗಿಲ್ಲ ಅಂತೀರಿ ಈ ಸಲ? ಐತಿ, ಅದು ಇಲ್ಲ ಅನ್ನಂಗಿಲ್ಲ. ಫೈಟ್ ಐತಿ, ಫೈಟ್ ಐತಿ. ಬಟ್ ಕಾಂಗ್ರೆಸ್ ಗೆಲ್ತದೆ ಆಗ್ಬೋದು ಅಂತ ನಮಗೆ ಗ್ಯಾರಂಟಿ. ನಿಮ್ಮ ಅನಿಸ್ತದೆ? ಸರಿ ಸರಿ, ನಮ್ಮ ವಿಚಾರ ತಿಳಿಸ್ಬೇಕಾದ್ರೆ ನೀವು. ಒಡನಾಟ ಏನ್ರಿ, ಉಮೇಶ್ ಸೋದರ ಮಾವ, ನಾನು ಕ್ಲಾಸ್ಮೇಟ್. ಯಾಕಂದ್ರೆ ಅವ್ರ ಅಪ್ಪ ಎಲೆಕ್ಷನ್ ನಿಂದ್ರಕ್ಕಿಂತ ಮುಂಚಿತವಾಗಿ ಫೀಲ್ಡ್ ಬ್ಯಾಂಕಿನ ಚೇರ್ಮನ್ ಇದ್ದಾಗ ಏನೈತೆ, ನಾವು ಫೀಲ್ಡ್ ಬ್ಯಾಂಕ್ ಮೆಂಬರ್ ಇದ್ದಾಗ ಬಟ್ ಪ್ರಥಮ ಗುಳಿಗುಂಡು ಮತಕ್ಕೆ ಸಿಕ್ಕತ್ತಕ್ಕೆ ಏನೈತಿ ಅರಿಸಿ ತಂದವರು ನಾವು. ಆ ನಂತರ ಏನೈತಿ ವೆಂಗಡನಾಗಿಂದ ಬಾಲ್ಕೋಟೆ ಮತಕ್ಕೆ ಬಂದರು. ಅಲ್ಲಿ ಆದರೂ ಅವರು ಒಳ್ಳೆಯ ಅಭಿಪ್ರಾಯ ಇದ್ದಲ್ಲೇ ಆರಿಸಿ ಬಂದಾರ. ಆ ರೀತಿಯಿಂದ ಏನೈತಿ ಅವ್ರು ನಮಗೂ ಒಳ್ಳೆಯವರು ಮತ್ತೊಬ್ಬಗೂ ಒಳ್ಳೆಯವರು ಅಂತ ನನ್ನ ಅಭಿಪ್ರಾಯ. ಬಾಗಲಕೋಟೆ ಇಂಪ್ರೂವ್ ಆಗ್ತೈತ್ರಿ ಗಿದ್ರೆ? ಓರ್ ಬಾಗಲಕೋಟೆ ಇಂಪ್ರೂವ್ ಆಗ್ತೈತ್ರಿ? ಆಕೈತೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಮತ್ತೊಬ್ರು ನಾ ಹೇಳಕ್ಕಾಗಿಲ್ಲ. ನಿಮ್ದೇ ಹೇಳ್ರಿ. ಆಲ್ರೆಡಿ ಪೂರ್ತಿ ಆಗಲಿಲ್ಲ ಅಂತ ಅರ್ಧ ಅಂತೂ ಆಗೈತೆ ಅಂತ ನನ್ನ ಭರವಸೆ. ಅವ್ರ ಅಭಿಪ್ರಾಯ ಮೇಲೆ ಕೆಲಸ ಮಾಡ್ತಾರ ಅನ್ಸುತ್ತೆ. ಉಮೇಶ್ ಬರ್ತಾರೆ. ಮಾಡಲಿಲ್ಲ ಅಂತ ಅವರಿಂದ ಹಿರಿಯರು ಇರ್ತಾರಲ್ರಿ. ಇವತ್ತು ಚೀಫ್ ಮಿನಿಸ್ಟರ್ ಈ ನಮ್ಮ ಬಾಲ್ಕೋಟ್ ಜಿಲ್ಲಾಕ್ಕೆ ಆಸ್ತಿ ತೊಗೊಂಬಂದು ನಾವು ಅಲ್ಲೇ ನಮ್ಮ ಮುಖ ಆಗೈತಿ, ಆ ಕೆಲಸ ಮೊದಲು ಏನಂತೆ ನೀವು ಮಾಡಿರಿ, ಅವ್ಗೆ ಗೊತ್ತಾಗಲಿಲ್ಲ ಅಂತ ಅನ್ನುವಂಥ ಅಭಿಪ್ರಾಯ ಅವ್ರು ತಿಳಿಸ್ಕೊಡ್ತಾರೆ. ತಿಳಿಸ್ಕೊಟ್ಟಿದ್ರೆ ಅದನ್ನು ಸುಧಾರಣೆ ಮಾಡೇ ಮಾಡ್ತಾರೆ. ಹಂಗಾಗಿ ಅವ್ರಿಗೆ ಔಟ್ ಆಗ್ತೀರಿ ಎಲ್ಲರಿಗೆ ಹಾಕೋದು ಅದಕ್ಕೆ.